ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ನೀವು ಬಂದೇ ಬರ್ತೀರಾ ಅಂತ ನನಗೆ 100% ಗೊತ್ತಿತ್ತು. ಅದಕ್ಕೆ ಸಂಜನಾ ಸೈಕಲ್ ಅಂತ ಬೋರ್ಡ್ ಹಾಕಿ ಚೇರ್ನ ರಿಸರ್ವ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ. ನನಗಂತೂ ಎಲ್ಲೂ ಕಾಣಿಸ್ತಿಲ್ವಲ್ಲ ಬೋರ್ಡು. ನನ್ನ ಹೃದಯದ ಕಣ್ಣಿಗಂತೂ ಕಾಣ್ತಾ ಇದೆಯಪ್ಪ. ಒಳ್ಳೆ ಪೋಯಟ್ ತರ ಮಾತಾಡ್ತೀರಾ. ಮದುವೆ ಆದ ದಿನದಿಂದ ಪ್ರತಿದಿನ ಜಗಳ ಆಡ್ತಾಳೆ, ಅನಾವಶ್ಯಕವಾಗಿ ನನ್ನ ಮೇಲೆ ರೇಗ್ತಾಳೆ, ಶ್ರೀಮಂತಿಕೆದನೋ ದುರಹಂಕಾರದಿಂದ ವರ್ತಿಸ್ತಾಳೆ. ನನ್ನನ್ನು ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಾಳೆ ಗೊತ್ತಾ ಸಂಜನಾ? ಐ ಆಮ್ ಸಾರಿ ರಾಜೀವ್. ನನಗೆ ಗೊತ್ತಿಲ್ಲದೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ ರಾಜೀವ್, ಫ್ರೆಂಡ್ಸ್ ಇರೋದು ಯಾಕೆ? ಮದುವೆ ಆಗೋ ಐಡಿಯಾ ಇದೆಯಾ? ಅನ್ಫಾರ್ಚುನೇಟ್ಲಿ ಆಲ್ ಎಲಿಜಿಬಲ್ ಮೆನ್ ಆರ್ ಮ್ಯಾರಿಡ್. ಜೀವನದಲ್ಲಿ ಒಳ್ಳೆ ಸಂಗಾತಿ ಸಿಗಲಿಲ್ಲ ನನಗೆ. ದಾಂಪತ್ಯ ಜೀವನದಿಂದ ವಂಚಿತನಾದ, ಸಂಸಾರ ಸುಖದಿಂದ ವಂಚಿತನಾದ. ಈಗ ತಂದೆ ಆಗೋ ಅವಕಾಶದಿಂದಲೂ ವಂಚಿತನಾದೆ ನಾನು. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸು ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂತ ಬಯಸುತ್ತೆ. ನೀವು ಹಿಂದೆ ಒಮ್ಮೆ ನನ್ನನ್ನು ಮದುವೆ ಆಗೋದಕ್ಕೆ ಪ್ರಪೋಸ್ ಮಾಡಿದ್ರಿ. ಅದಕ್ಕೆ ರಿಪ್ಲೈ ಮಾಡೋ ಅವಕಾಶನ ನೀವು ಈಗಲೂ ಕೊಡ್ಬೋದಾ ನನಗೆ? ಇನ್ಫ್ಯಾಕ್ಟ್ ನೀವು ನೋಡಿದಾಗಿಂದ ನಿಮ್ಮಂಥವ್ರೆ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಆಸೆ ಇತ್ತು. ನಿಜ ಹೇಳಿ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನಿಸ್ತಾ ಇದೆ ನನಗೆ. ನನ್ನ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಹೇಳ್ತಾ ಇವೆ. ಏನು ಪ್ರಶ್ನೆಗಳು? ದಿನೇಶ ಅಂದರೆ ನಿಮ್ಮ ಫ್ರೆಂಡ್ ತಾನೆ? ಅಲ್ಲ. ಹಾಂ, ಹೌದು. ಮತ್ತೇನದು ವಾಯ್ಸು, ಸಾಕ್ಷಿ, ಸಿಕ್ಕಾಕೊಳ್ಳೋದು, ಏನೇನೋ ಮಾತಾಡ್ತಿದ್ರಿ. ಏನಾಗಿದೆ? ಮೋಸ ಆಯಿತು ನನಗೆ. ನಾನು ಮೋಸ ಹೋಗ್ಬಿಟ್ಟೆ. ಏನು ಮೋಸ ಆಯಿತು ನಿನಗೆ? ನಿನ್ನಿಂದ ನನಗೆ ಮೋಸ ಆಗಿದ್ದು. ನೀನೇ ನನಗೆ ಮೋಸ ಮಾಡಿದ್ದು. ಬೇರೆ ಯಾವುದಾದ್ರು ದೇಶದಲ್ಲಿ ಹೋಗಿ ಸೆಟ್ಲಾಗಿ ಹೊಸ ಜೀವನ ಶುರು ಮಾಡೋಣ. ನೀ ಖಂಡಿತ ಬದಲಾಗಿಲ್ಲ. ಒಂದು ವೇಳೆ ನೀ ಬದಲಾಗಿದ್ರೆ ನೀ ಜೈಲಿಂದ ಹೊರಗೆ ಬಂದ ಮೇಲೆ ಶಂಕರ್ ದಾಸ್ ಅವ್ರ ಹಣ ಅವ್ರಿಗೆ ವಾಪಸ್ ಕೊಟ್ಟು ನನ್ನ ಹತ್ರ ಬರೀಗೈನಲ್ವಾ, ಆಗ ನೀನು ನಿಜವಾಗ್ಲೂ ಬದಲಾಗಿದ್ಯಾ ಅಂತ ಅನ್ಕೋತೀನಿ. ಆಮೇಲೆ ನಾವಿಬ್ರು ಒಂದು ಹೊಸ ಜೀವನನ ಶುರು ಮಾಡೋಣ. ಪ್ರಸಾದ್, ನೀವು ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ? ಯಾಕೆ ನಾನು ಮಾಡಬಾರ್ದಾ? ಸರಿ, ನಿಮ್ಮಿಷ್ಟ. ದೀಪಗಳೆಲ್ಲ ತೆಗ್ದು ಇಟ್ಬಿಡಿ. ಆಮೇಲೆ ಸಂಜನಾ ರೆಡಿ ಆದ್ಲಾ? ನಾನೇ ನೋಡ್ತೀನಿ. ಸಂಜನಾ, ಏನು ಮೇಡಮ್? ಸಂಜನಾ, ಸಂಜನಾ ಅಳ್ತಾ ಇದ್ದೀರಾ? ಇಲ್ಲ. ಸಂಜನಾ, ನಿಜ ಹೇಳಿ, ಏನಾಯಿತು? ಗೊತ್ತಿಲ್ಲ. ಸಂಜನಾ, ನಮ್ಮ ಮನೆಯಲ್ಲಿ ಯಾರಾದರೂ? ಛೇ ಇಲ್ಲ. ಯಾಕೋ ಬೇಡ ಬೇಡ ಅಂದ್ರೂ ಬೇಡದ ನೆನಪುಗಳು ನೆನಪು ಬರುತ್ತಷ್ಟೆ. ರಾಜೀವ್ ವಿಚಾರನ? ಇಂಥ ಸಮಯದಲ್ಲಿ ಗಂಡ ಜೊತೆನಲ್ಲಿರಬೇಕು ಅಂತ ಅನಿಸೋದು ಸಹಜ. ನಂದೊಂದು ವಿಚಿತ್ರವಾದ ಕೇಸು. ಗಂಡ ನೆನಪಾದ್ರೂ ತಿರಸ್ಕಾರ ಭಾವದಿಂದ ಸುಮ್ಮನೆ ಆಗಬೇಕಾದ ಪರಿಸ್ಥಿತಿ. ಅವನಿದ್ರೂ ಇಲ್ದಾಗ ನನ್ನ ಪಾಲ್ಗೆ. ಆದರೆ ನನ್ನ ಲೈಫಲ್ಲಿ ಯಾಕೆ ಹೀಗೆಲ್ಲ ಆಯಿತು? ಸಂಜನಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಹೇಳ್ಬೇಡಿ. ನೋಡಿ, ಅಲ್ಲೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಪ್ಲೀಸ್ ಸಂಜನಾ,
ಸಂಜನಾ ಏನು ಮಾಡ್ತಾ ಇದೆಯೋ? ವಿಡಿಯೋ ತೆಗಿತಾ ಇದ್ದೀನಿ ಪಪ್ಪ. ವಿಡಿಯೋನ ಫಂಕ್ಷನ್ ಶುರುವಾದ ಮೇಲೆ ತೆಗಿ, ಗೊತ್ತಾಯ್ತಲ್ಲ? ಅದನ್ನು ಈ ಕಡೆ ಇಡಮ್ಮ, ಅರ್ಶಿನ ಕುಂಕುಮ ಆ ಕಡೆ. ಸರಿಯು? ಸಂಜನಾ ರೆಡಿನಾ? ಇನ್ನು ಸಂಜನಾ ಯಾಕೆ ಅಳ್ತಿದ್ದಾಳೆ? ಅಮ್ಮ ಅದು ಸಂಜನಾ ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ? ಇವತ್ತು ನೀನು ಸಂತೋಷವಾಗಿರ್ಬೇಕಾಗಿದ್ದೀನ. ನೋಡಿ ಸಂಜನಾ, ನಮ್ಮ ಕಾತ್ಯಾಯನಿಗೆ ಹೀಗೆಲ್ಲ ಮಾಡಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನನ್ನ ದುರದೃಷ್ಟ, ನಾನು ಅವಳನ್ನು ಕಳ್ಕೊಂಡ್ಬಿಟ್ಟೆ. ಈಗ ನಾನು ನನ್ನ ಮಗಳನ್ನ ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ಕಾತ್ಯಾಯನಿ ವಿಷಯದಲ್ಲಿದ್ದ ನನ್ನ ಆಸೆಗಳನ್ನೆಲ್ಲ ನಿನ್ನ ಮೂಲಕ ನೆರವೇರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ನೀನು ಹೀಗೆ ಬೇಜಾರು ಮಾಡಿಕೊಂಡ್ರೆ ನಾನೇನು ಮಾಡಲಿ ಹೇಳು? ಸಾರಿ ಅಮ್ಮ. ಬಾ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಪ್ಲೀಸ್. ಇನ್ನೂ ಮುಗಿಲಿಲ್ಲ ನಿಮ್ಮದು? ಆಯಿತು ರೀ. ಸರಿಯೋ, ನೀನು ಬಾ, ನಾಮಕರಣ ಶಾಸ್ತ್ರ ಮುಗಿಸ್ಕೊಂಬಿಡೋಣ. ನೀವಿಬ್ಬರು ಹೊರಡಿ, ಪಟಾಪಟ್ ಅಂತ ರೆಡಿ ಮಾಡ್ಕೊಂಡು ನಾನು ರಮ್ಯ ಕರ್ಕೊಂಡು ಬರ್ತೀನಿ. ಸರಿ. ಸ್ವರೂಪ ಎಲ್ಲಿ ಕಾಣ್ತಾ ಇಲ್ಲ? ಯಾವುದೋ ಪ್ರೋಗ್ರಾಮ್ಗೆ ಹೋಗಿದ್ದಾಳೆ. ಹೋಗಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ಲು ಗೊತ್ತಾ? ಏನೋ ಪ್ರಾಬ್ಲಮ್ ಆಗಿ ಹೋಗಲೇಬೇಕಾಯ್ತು. ತುಂಬ ಬೇಜಾರು ಮಾಡ್ಕೊಂಡ್ಳು ಪಾಪ. ಸೋ ಕ್ಯೂಟ್. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಮುಹೂರ್ತಮಸ್ತು ಸುಪ್ತತ್ ಹೋಗಿ ಸೇರೋಳಿ. ಓಂ ಶ್ರೀ ನಮಃ. ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಹೂವು ಅಕ್ಷರ ಪೂಜೆ ಮಾಡಿ ಧನುಶ್ರೀ ಇತಿ ನಾಮ ಧತ್ವಾ ಇಯಂ ಈಗ ಸೀಮಂತದ ಕಾರ್ಯಕ್ರಮ ಶುರು ಮಾಡ್ಕೋಬೋದಲ್ವಾ? ಓ ಧಾರಾಳವಾಗಿ. ಅದೇಳಿ ಮುತ್ತು ಪಚ್ಚೆ ಕೆಂಪು ರತ್ನ ಹವನದಾರತಿ ಮತ್ತೆ ಮತ್ತೆ ಬೆಳಗುವೇನು.
ಇರೋದ್ರಲ್ಲೇ ಮಗ. ಫಂಕ್ಷನ್ ತುಂಬ ಚೆನ್ನಾಗಾಯ್ತಲ್ವಾ? ಹೌದಮ್ಮ. ನೆಕ್ಸ್ಟು ನಮ್ಮ ಮನೇಲಿ ಫಂಕ್ಷನ್ ಅಂದರೆ ಸಾರಿಕಾ ಮದುವೆ. ಯಾಕೆ ಸಂಜನಾ ಮಗು ನಾಮಕರಣ ಇರೋದಿಲ್ವಾ? ದಾಕ್ಷಾಯಿಣಿ ಯಾವಾಗಲೂ ನಮ್ಮ ಮನೇಲಿ ಫಂಕ್ಷನ್ನೇ ಆಗ್ತಾ ಇಲ್ಲ ಅಂತ ಇದ್ಲು. ಈಗ ನೋಡು ಫಂಕ್ಷನ್ ಮೇಲೆ ಫಂಕ್ಷನ್ನು. ಹಾಗಾಗಿ ಈ ಥರ ಫಂಕ್ಷನ್ಗಳು ಆಗ್ತಾ ಇದ್ದರೆ ಮನಸ್ಸಿಗೂ ಸಂತೋಷ ಆಗುತ್ತೆ, ಮನೆಯಲ್ಲೂ ಸಂಭ್ರಮ ಇರುತ್ತೆ. ಈ ನೆಪದಲ್ಲಾದರೂ ನಾವೆಲ್ಲರೂ ಸೇರಿದಾಗ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಈ ಹಬ್ಬ ಹರಿದಿನ ಅಂತ ಮಾಡಿರೋದು. ಸರಿ, ಇನ್ನೇನು ಸಾರಿಕಾ ಮದುವೆ ಹತ್ತಿರ ಬಂತಲ್ಲ, ನಿನಗೆ ಬೇಕಾದವ್ರನ್ನೆಲ್ಲ ಕರೆದು ಸಂಭ್ರಮ ಪಡು. ಏನಿಲ್ಲ, ನಮ್ಮ ಮಕ್ಕಳು ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಮಕ್ಕಳೇನು ಮಾಡಿದರು, ಸಿಂಪಲ್ಲಾಗಿ ಮದುವೆ ಆಗ್ತೀನಿ ಅಂತ ಆದರು. ಇನ್ನು ನಮ್ಮ ಸಾರಿಕಾನು ಹಾಗೆ ಹೇಳಿದರೆ ನಮ್ಮ ನೆಂಟರು ಇಷ್ಟನ್ನೆಲ್ಲ ನಮ್ಮ ಮೊಮ್ಮಕ್ಕಳು ಮದುವೆ ಕರಿಬೇಕಷ್ಟೆ. ಮೊಮ್ಮಕ್ಕಳ? ನಿನ್ನ ಮಗಳು, ಸಂಜನಾ ಮಗು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಯಾಕೆ? ನನಗೂ ಈ ಥರ ತುಂಬಿದ ಕುಟುಂಬದಲ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಅದಕ್ಕೆ ನಮ್ಮ ಮಗು ಆದಮೇಲೆ ನಾನು ಇಲ್ಲಿ ಸ್ವಲ್ಪ ದಿನ ಬಂದಿರ್ತೀನಿ ಅಂತ ಹೇಳ್ತಾ ಇರೋದು. ಅದಕ್ಕಾದರೂ ಅವಕಾಶ ಸಿಗಲಿ ಅಂತ. ಧಾರಾಳವಾಗಿ ಬಾಮ್ಮ, ಇದು ನಿಮ್ಮನೆ ಅಂತಲೇ ತಿಳ್ಕೊ. ಈ ಮನೆಯಲ್ಲಿ ನನಗೂ ಹಾಗೆ ಅನಿಸಿದೆಪ್ಪ. ಒಂದು ಟೈಮ್ನಲ್ಲಿ ನಾನೇ ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ, ಕೆಟ್ಟದಾಗಿ ನಡ್ಕೊಂಡೆ. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಸಾರಿ ಫಾರ್ ದ್ಯಾಟ್. ಸಂಜನಾ, ಹಳೇದನ್ನೆಲ್ಲ ಮರ್ತು ಬಿಡು. ಈಗ ನೀನು ನಮ್ಮನೆ ಮಗಳು ಅಷ್ಟೇ. ನಿಜ ಅಮ್ಮ, ನೀವು ನನ್ನನ್ನು ಈ ಮನೆ ಮಗಳ ಥರ ನೋಡ್ಕೊಂಡಿದ್ದೀರಾ. ಇಷ್ಟು ಗ್ರ್ಯಾಂಡಾಗಿ ಸೀಮಂತ ಮಾಡಿದ್ದೀರಾ. ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗನ್ನ ನೀಗಿಸಿದ್ದೀರಾ. ಎಷ್ಟೋ ದಿನಗಳ ನಂತರ ಇವತ್ತು ಸಂತೋಷವಾಗಿದ್ದೀನಿ. ಇದೆಲ್ಲ ಆಗಿದ್ದು ನಿಮ್ಮಿಂದ. ಥ್ಯಾಂಕ್ ಯು ವೆರಿ ಮಚ್. ಸಂಜನಾ, ಈ ಥರ ಎಲ್ಲ ಮಾತಾಡಬಾರ್ದಮ್ಮ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಲ್ಲಮ್ಮ, ನಿಮ್ಮ ಅಪ್ಪ ಅಮ್ಮನೇ ಈ ಥರ ಫಂಕ್ಷನ್ ಮಾಡಿದರೆ ಅವ್ರಿಗೂ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀನ? ಅದು ಹಾಗಲ್ಲ, ನಾನು ಅದೆಲ್ಲ ಏನೂ ಬೇಡ. ಅವ್ರು ಹೇಳಿದ್ದು ಸರಿಯಾಗೇ ಇದೆ. ನೋಡು, ನಿನ್ನ ಮಾತಿಗೂ ಥ್ಯಾಂಕ್ಸ್ ಸಾರಿ ಅನ್ನೋದನ್ನು ಮೊದಲು ಬಿಡು. ನೀನು ನಮ್ಮ ಮಗಳ ಥರ ಅಲ್ಲ, ಮಗಳೇ. ಸಾರಿ. ಸಂಜೆ ಆಗ್ತಾ ಬಂತು. ನೀವು ಪರ್ಮಿಷನ್ ಕೊಟ್ಟರೆ ನಾವಿನ್ನು ಹೊರಡ್ತೀವಿ. ಹೊರಡೋದಾ? ಎಲ್ಲಿಗೆ? ಮನೆಗೆ. ಇಷ್ಟೊತ್ತಿನಲ್ಲಿ ಮನೆಗೆ ಹೋಗೋದೇನು ಬೇಡ, ಎಲ್ಲರೂ ಇಲ್ಲೇ ಇದ್ಬಿಡಿ. ಆಂಟಿ, ನಾನು ನಾಳೆ ಬೆಳಗ್ಗೆ ಆಫೀಸಿಗೆ ಹೋಗಬೇಕು. ಆಫೀಸ್ಗೆ ಇಲ್ಲಿಂದಾನೇ ಹೋದ್ರಾಯ್ತು. ಅನುಪಮ ಅವರೇ, ಇವತ್ತಷ್ಟೇ ಸಂಜನಾ ಸೀಮಂತ ಆಗಿದೆ. ಇವತ್ತೇ ಕಳಿಸೋದು ಚೆನ್ನಾಗಿರಲ್ಲ. ನಮ್ಮ ಮನಸ್ಸಿಗೂ ಬೇಜಾರಾಗುತ್ತೆ. ಅವಳು ಒಂದೆರಡು ದಿನ ಇಲ್ಲೇ ಇರಲಿ. ನೀವು ಇವತ್ತು ಹೋಗೋ ಹಾಗಿಲ್ಲ, ಪ್ಲೀಸ್. ಆಯ್ತು. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು